ಎಲ್ಲರಿಗೂ ನಮಸ್ಕಾರ. ಕಲರ್ ಟಾಕೀಸ್ ಕಾರ್ಯಕ್ರಮನ ಮಿಸ್ ಮಾಡ್ದೆ ನೋಡಿ. ನೀವು ಇನ್ನು ಹೆಚ್ಚಿನ ವೀಡಿಯೋಗಳನ್ನ 12 ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನಿಮ್ಗೆ ಇನ್ನೂ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ನವರತ್ನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೇಲಿ ಯಾವ್ಯಾವ ಬಣ್ಣ ಬಂದರೆ ಲಕ್ ಬರ್ತಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದಲ್ಲ ಕಲರ್ ಟಾಕೀಸ್ನ ಮಿಸ್ ಮಾಡ್ದಲ್ಲ ನೋಡಿ. ನಾನು ಮಿಸ್ ಮಾಡ್ದಲ್ಲ ಈ ಕಾರ್ಯಕ್ರಮ ನೋಡ್ತೀನಿ, ನೀವು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು. ತುಂಬ ಮಕರ ರಾಶಿಯರು ಒಂದಲ್ಲ ಒಂದು ಸಮಸ್ಯೆನ ಬೀಳ್ತಾರೆ, ಒಂದಲ್ಲ ಒಂದು ಕಷ್ಟದಲ್ಲಿದ್ದಾರೆ. ಖಂಡಿತ ಕೂಡ ಮಕರ ರಾಶಿಯನ್ನು ತುಂಬ ಜನ ನೋಡಿದ್ದೀನಿ. ಸಕ್ಸಸ್ ಸಿಕ್ಕಿಂತ ಕೂಡ ಫೇಲನ್ನು ಅತಿ ಹೆಚ್ಚು ನೋಡ್ತಿದ್ದಾರೆ. ಖಂಡಿತ ಕೂಡ ಮಕರ ರಾಶಿಗೆ ಏನಾಗುತ್ತೆ ಅಂದರೆ, ಗುರು 6ನೇ ಮನೆಯಲ್ಲಿರೋದು. ತುಂಬ ಶತ್ರುಗಳು ಜಗಳಗಳು ಆಗಿದ್ದಾವೆ. ಆದರೆ ಗುರು ಮಕರ ರಾಶಿಯವರಿಗೆ 6ನೇ ತಿಂಗಳಿಂದ 10ನೇ ತಿಂಗಳವರೆಗೂ ವಿಪರೀತ ರಾಜಯೋಗನ ಕೊಡ್ತಾನೆ. ಈ ರಾಜಯೋಗನ ಇವೆಲ್ಲರೂ ಪಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಅತಿ ಹೆಚ್ಚು ನೀವು ಬಚ್ಚಲು ಮನೇಲಿ ಕಾಲನ್ನು ಅತಿ ಹೆಚ್ಚು ಉಜ್ಜಿ ತೊಳೆಯಿರಿ. ಖಂಡಿತ ಕೂಡ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ತುಂಬ ಲಕ್ ಬೇಕು ಅಂದರೆ ಮಸ್ಟ್ಲೆಗೆ ಊಟವನ್ನು ತಗೊಳ್ಳಿ. ಜೂವಲ್ಲಿ ಮಸ್ಟ್ಲೆಗೆ ಊಟ ಹಾಕಿ, ನಿಮ್ಮ ಕಾರ್ ಕೀ ಮಸ್ಟ್ಲೆನ ಯೂಸ್ ಮಾಡಿ, ಮನೆ ಕೀನ ಮಸ್ಟ್ಲೆ ಯೂಸ್ ಮಾಡಿ, ಬ್ಯಾಗಲ್ಲಿ ಒಂದು ಪರ್ಸಲ್ಲಿ ಒಂದು ಸಣ್ಣ ಮಸ್ಟ್ಲೆನ ಯೂಸ್ ಮಾಡಿ. ಯಾಕಂದರೆ ಮಸ್ಟ್ಲೆ ಗಂಗೆನ ವಾಹನ ಆಗಿರೋದ್ರಿಂದ ನೀವು ಅವನು ಅತಿ ಹೆಚ್ಚು ಆರಾಧಿಸಿದಾಗ ತುಂಬ ಒಳ್ಳೆಯದಾಗುತ್ತೆ. ಮತ್ತು ತಿರುಪತಿ ದರ್ಶನವನ್ನು ಮಕರ ರಾಶಿಯವರು ಎಷ್ಟು ಮಾಡ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ನ ಕಾಣುತ್ತೆ. ಮಕರ ರಾಶಿಯವರಿಗೆ ತಿರುಪತಿ ಬಂದು ವೆಂಕಟರಮಣ ಸ್ವಾಮಿ ದರ್ಶನವನ್ನು ಅತಿ ಹೆಚ್ಚು ಮಾಡಿ, ಅದರಲ್ಲಿ ಶನಿವಾರ ದಿವಸ ಮತ್ತು ಬುಧವಾರ ದಿವಸ ತಿರುಪತಿ ದರ್ಶನ ಮಾಡಿ. ನಿಮ್ಮ ಜೀವನ ಪಾವನವಾಗ್ತೀರ. 100% ಅಪಾರವಾದ ಒಂದು ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಮತ್ತು ಶನಿ 3ನೇ ಮನೆಯಲ್ಲಿದ್ದಾನೆ. ಸಾಕಷ್ಟು ಜನ ಫ್ರೆಂಡ್ಸು ನಿಮಗೆ ಅಪರಾಧವನ್ನು ತಂದಿರೋದು. ಮತ್ತು 3ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಅಕ್ರಮ ಸಂಬಂಧಗಳು ಜಾಸ್ತಿ ಆಗುತ್ತೆ. 1ಕ್ಕಿಂತ 4, 4ಕ್ಕಿಂತ 5 ಆಗುತ್ತೆ. ಒಂಥರ ಇವಾಗೆಲ್ಲ ಟಿ ವಿಲಿ ನೋಡ್ತಿದ್ದಲ್ಲ, ಒಬ್ಬ ಗಂಡ 3 ಹೆಂಡತಿ ಆ ಥರ ಎಲ್ಲ. ಲವ್ ಅನ್ನೋದು ಒಬ್ಬರಿಂದ ಒಬ್ರಿಗೆ ಸಿಗುತ್ತೆ ಖಂಡಿತ ಕೂಡ. ಆದರೆ ಯಾವುದೇ ಒಂದು ವಸ್ತುನ ಇಷ್ಟಪಟ್ಟ ಮೇಲೆ ತುಂಬ ಇಷ್ಟಪಟ್ಟು ಗೌರವಿಸಬೇಕು. ಯಾರಿಗೂ ಎದುರಬಾರ್ದು, ಸಂತೋಷವಾಗಿ ಇಷ್ಟಪಡಿ, ಇದು ತುಂಬ ಚೆನ್ನಾಗಿರ್ತಾರೆ. ಆದರೆ ತುಂಬ ಜಾಸ್ತಿ ಆಸೆ ಕೊಡುತ್ತೆ. ಗುರು 6ನೇ ಮನೆಯಲ್ಲಿದ್ದಾಗ, ಶನಿ 3ನೇ ಮನೆಯಲ್ಲಿದ್ದಾಗ, ಧನಸ್ಥಾನ 2ನೇ ಮನೆಯಲ್ಲಿ ಶನಿ ಇದ್ದಾಗ, ರಾಹು ಇದ್ದಾಗ, ಅಷ್ಟಮದಲ್ಲಿ ಕೇತಿದ್ದಾಗ ಏನಾದ್ರು ಗೊತ್ತಾ, ಬರೀ ಕೆಟ್ಟ ಜನಗಳ ಜೊತೆಲೇ ಮಾತಾಡ್ತೀರಾ. ನಿಮಗೆ ಅತಿ ಹೆಚ್ಚು ದೇವ್ರ ಭಕ್ತಿ ಇದ್ದರೆ ಅದನ್ನೆಲ್ಲ ಭಗವಂತ ಡಿಲೀಟ್ ಮಾಡ್ತಾನೆ. ನಿಮಗೆ ಏನೂ ಇಲ್ಲ, ರಾತ್ರಿ ಆದಮೇಲೆ ಗುಂಡು ಹಾಕೋದು, ಎಣ್ಣೆ ಹಾಕೋದು, ಕಂಡರ ವಿಷಯನೇ ಮಾತಾಡೋದು ಅಂದರೆ ಬೆಳಗಿನ ಹೊತ್ತು ನಿಮ್ಮ ಮಿಷನ್ ಅರ್ದು ಬಿಡಬೇಕಾಗುತ್ತೆ. ಅಷ್ಟು ನೆಗೆಟಿವ್ ಇರುತ್ತೆ. ನೀವು ಭಗವಂತನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ. ಎದ್ದಿದ ತಕ್ಷಣ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಮಕರ ರಾಶಿ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ತುಂಬ ಒಳ್ಳೆಯ ಟೈಮ್ 6ನೇ ತಿಂಗಳು ಆದ ನಂತರ ಚೆನ್ನಾಗಿದೆ. 6ನೇ ತಿಂಗಳವರೆಗೂ ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0 ಥರ ಇರುತ್ತೆ. ಒಂದಲ್ಲ ಒಂದು ಫೈನಾನ್ಸ್ ಪ್ರಾಬ್ಲಮ್ಮು, ದುಡ್ಡಿನ ಪ್ರಾಬ್ಲಮ್ಮು, ಸಂಕಟ, ಕಷ್ಟ ಎಲ್ಲವೂ ಕೂಡ ನಿಮ್ಮ ಅನುಭವಿಸ್ತಾ ಹೋಗ್ತಾರೆ. ಮಕರ ರಾಶಿಯವರು ಅತಿ ಹೆಚ್ಚು ಯೆಲ್ಲೋ ಕಲರು ಮತ್ತು ಕಪ್ಪು ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಬೇಡಿ, ತುಂಬ ಒಳ್ಳೆಯದಲ್ಲ. ರೆಡ್ ಕಲರ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿ. ರೆಡ್ಡಿಗೆ ಸಂಬಂಧಪಟ್ಟದ್ರಿಂದ ಮಕರ ರಾಶಿಗೆ ಕುಜಗ್ರಹ ಉಚ್ಚನಾಗಿದ್ದಾನೆ, ಅಲ್ಲಿ ಗುರು ನೀಚನಾಗಿರೋದ್ರಿಂದ ನೀವು ಇದನ್ನು ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದು. ನಿಮ್ಗೆ ಶುಕ್ರಗ್ರಹ ತುಂಬ ಚೆನ್ನಾಗಿದೆ. ಡೈಮಂಡು, ಜರ್ಕಾನು ಇಲ್ಲ ಶುಕ್ರಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ. ಮತ್ತು ಅದೇ ರೀತಿಯಲ್ಲಿ ಬಿಳಿ ಅವರೆಕಾಳನ್ನು ಯೂಸ್ ಮಾಡಿ, ಮತ್ತು ಹೆಸರು ಕಾಳನ್ನ ಯೂಸ್ ಮಾಡಿ, ಮತ್ತು ತೊಗರಿಬೇಳೆನ ಅತಿ ಹೆಚ್ಚು ಯೂಸ್ ಮಾಡಿ. ಒಂದೇ ಡಬ್ದಲ್ಲಿ ಹಾಕಿಡೋದು ತುಂಬ ಪಾಸಿಟಿವ್ ಆಗೋದು ಕಾಣ್ತಾ ಹೋಗುತ್ತೆ. ಮತ್ತು ಶುಕ್ರಿಗೆ ಸಂಬಂಧಪಟ್ಟಂಥ ಶ್ಲೋಕವನ್ನು ಹೇಳೋದು ಶುಕ್ರಗ್ರಹದ ಟೆಂಪಲ್. ಯಾಕಂದರೆ ಮಕರ ರಾಶಿಗೆ ಶುಕ್ರ ತುಂಬ ದೊಡ್ಡ ಯೋಗಕಾರಕ, ತುಂಬ ದೊಡ್ಡ ಯೋಗಕಾರಕ. ಶುಕ್ರಗ್ರಹದ ಮಂತ್ರವನ್ನು ಕೇಳಿ. ನಾನು ಹೇಳೋದು ದೇವರುಗಳು ಎಲ್ಲರೂ ಎಲ್ಲ ಧರ್ಮದಲ್ಲಿದ್ದಾರೆ. ಗ್ರಹಗಳನ್ನ ಆರಾಧನೆ ಮಾಡಿ. ನಮ್ಮ ಜಾಗದಲ್ಲಿ ಗ್ರಹಗಳಿಂದ ಲಾಭ ಬರುತ್ತೆ, ಗ್ರಹಗಳಿಂದ ಅದೃಷ್ಟ ಬರುತ್ತೆ. ನಿಮ್ಮ ಲೈಫಲ್ಲಿ ನೈಟ್ ಮಲಗಬೇಕಾದ್ರೆ ವೈಟ್ ಕಲರ್ ಬಣ್ಣ, ಬ್ಲೂ ಕಲರ್ ಬಣ್ಣ, ಯೆಲ್ಲೋ ಕಲರ್ ಬಣ್ಣನ ಹಾಕಬೇಡಿ. ಮತ್ತು ಗ್ರೀನನ್ನು ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಮತ್ತು ಅತಿ ಹೆಚ್ಚು ಮಕರ ರಾಶಿಯವರು ಮಲ್ಲಿಗೆ ಹೂವನ್ನ ನೈಟ್ ಮಲಗಬೇಕಾದ್ರೆ ನಿಮ್ಮ ಬಡ್ಡೆ ಇಟ್ಕೊಂಡು ಮಾಡಿ. ನೈಟು ಆ ಮಲ್ಲಿಗೆ, ಅದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಮಕರ ರಾಶಿ ಇಷ್ಟು ನೆಗೆಟಿವ್ ಆಗಿ ಪಾಸಿಟಿವ್ ಬರಬೇಕಂದ್ರೆ ಖಂಡಿತ ಕೂಡ ಜಾಜಿ ಮಲ್ಲಿಗೆಯನ್ನು ನೀವು ಯಾವತ್ತಾರು ಡೈಲಿ ವಾರದಲ್ಲಿ ಒಂದು ದಿವಸನಾದ್ರು ದೇವರಿಗೆ ಜಾಜಿ ಮಲ್ಲಿಗೆ ಹೂವನ್ನು ಹಾಕಿ ಪೂಜೆ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಜಾಜಿ ಮಲ್ಲಿಗೆಯನ್ನು ಅತಿ ಹೆಚ್ಚು ನೀವು ಆರಾಧಿಸಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮಕರ ರಾಶಿಯರು ಖಂಡಿತ ಕೂಡ ಈ ಒಂದು ಭಾಳ ವಿಶೇಷ ಈಚ್ಲೆಂಡ್ ಅಂತ ನಮ್ಮ 3 ಕಡೆ ಸಿಗುತ್ತೆ. ಇಲ್ಲಿ ಖಂಡಿತ ಕೂಡ ಖರ್ಜೂರವನ್ನು ಅತಿ ಹೆಚ್ಚು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ನಿಮ್ಮ ದೇವ್ರ ಹತ್ರ ಇಡೋದು. ಬಂದವರು ಖರ್ಜೂರವನ್ನು ದಾನ ಮಾಡಿದರೆ ನಿಮಗೆ ತುಂಬ ಪಾಸಿಟಿವ್ ಇದೆ. ಖರ್ಜೂರವನ್ನು ನೀವು ಮಿಸ್ ಮಾಡ್ದಲೇ ದಾನ ಮಾಡಿ. ಒಂದು ಬರ್ತಡೆಗೆ ಚಾಕ್ಲೇಟ್ ಕೊಡೋದು, ಇನ್ನೊಂದು ಕೊಡೋದು, ಬರೀ ಖರ್ಜೂರವನ್ನು ಕೊಟ್ಟು ನೋಡಿ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾಕಂದರೆ ಖರ್ಜೂರಕ್ಕೆ ಇರುವಂಥ ತಾಕತ್ತು, ಯೋಗ ನಿಮ್ಮ ಮಕರ ರಾಶಿಗೆ ಮಾತ್ರ ಗೊತ್ತು. ಯಾಕಂದರೆ ಅದು ತುಂಬ ವಾಟ್ರಿಂದ ಮೇಲೆ ಬೆಳೀತಿದೆ. ಅದು ಚಂದ್ರಗ್ರಹ ತುಂಬ ವೈಬ್ರೇಷನ್. ಮತ್ತು ನಿಮ್ಮ ಮನೆಯಲ್ಲಿ ತುಂಬ ಮಕರ ರಾಶಿಯವ್ರ ಮನೆಯಲ್ಲಿ ಈಚಲು ಮರವನ್ನು ನೆಡಿ. ಖಂಡಿತ ಕೂಡ ಪಾಟಲ್ಲಿ ಈಚಲು ಮರ ನೆಡಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಈಚಲು ಮರದ ತಾಕತ್ತು ನಿಮಗೆ ತುಂಬ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಯಾಕಂದರೆ
ಈಟ್ಲಿ ಮರದಲ್ಲಿರುವಂಥ ವೈಬ್ರೇಷನ್ ನೀವು ಅತಿ ಹೆಚ್ಚು ಬಳಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಹತ್ರ ಈಟ್ಲಿ ಮರ ಇರುತ್ತೆ, ಅದನ್ನು ತುಂಬ ಬಳಸ್ಕೊಳ್ಳಿ, ತುಂಬ ರಾಜಯೋಗನ ಕೊಡುತ್ತೆ. ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಮಕರ ರಾಶಿಯವರು ದಯವಿಟ್ಟು ಕೋಪ ಹೊಣೆಯಾಗಬೇಡಿ ಮತ್ತು ಕಂಡ ವಿಷಯನ ಕೇಳಬೇಡಿ. ಮಕರ ರಾಶಿಯಲ್ಲಿ ರಜನಿಕಾಂತ್ ಕೂಡ ಹುಟ್ಟಿದರು, ಅವರು ಕೂಡ ಸಾಕಷ್ಟು ಬಾರಿ ಗಲಾಟೆ ಮಾಡ್ಕೊಂಡು ತೊಂದರೆ ಅನುಭವಿಸಿದ್ರು. ಕನ್ನಡದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ, ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಒಳ್ಳೇದು ಹೇಳಿದ್ರು ಕೆಟ್ಟದಾಗುತ್ತೆ, ಕೆಟ್ಟದ್ದು ಹೇಳಿದ್ರು ಒಳ್ಳೇದಾಗುತ್ತೆ. ನಂಗೆ ತುಂಬ ಜನ ಜಾತಕವನ್ನು ಕೇಳಿರೋದ್ರಿಂದ ನನಗೆ ಗೊತ್ತಾಗುತ್ತೆ. ಮಕರ ರಾಶಿಗೆ 6ನೇ ತಿಂಗಳ ನಂತರ ನಿಮಗೆ ಯಾವುದೇ ಕೋರ್ಟು ಕೇಸಿಂದ ನೀವು ಆಚೆ ಬರ್ತೀವಿ. ಅದು ಹೈಯೆಸ್ಟು ಜಗತ್ತಿನಲ್ಲಿ ಮಕರ ರಾಶಿಯಲ್ಲಿ ಹುಡ್ತಾರೋ ಒಂದು ಸಲ ಸ್ಟೇಷನ್ಗೆ ಹೋದಲ್ಲ ಯಾರೂ ಇರಲ್ಲ. ಯಾಕಂದರೆ ಜೆ ಎನ್ ಅಕ್ಷರ ತುಂಬ ಪವರ್ಫುಲ್ಲು. ಜೆ ಎನ್ ಅಕ್ಷರ, ಜಯಲಲಿತಾ ಎಲ್ಲರೂ ಅಷ್ಟೇ. ಜೆ ಅಕ್ಷರದವ್ರಿಗೆ ತುಂಬ ವೈಬ್ರೇಷನ್. ಶಾರುಖ್ ಖಾನ್ ಮಕರ ರಾಶಿ, ಅವ್ರಿಗೂ ಪ್ರಾಬ್ಲಮ್ ಆಗಿತ್ತು. ಸಲ್ಮಾನ್ ಖಾನ್ ಮಕರ ರಾಶಿ, ಅವ್ರ ಪ್ರಾಬ್ಲಮ್ಮು. ರಜನಿಕಾಂತ್ ಮಕರ ರಾಶಿ, ಎಲ್ಲರೂ ಕೂಡ ಮಕರ ರಾಶಿಯವ್ರು ಮಾತ್ರ 100ಕ್ಕೆ 90% ಒಂದು ರೌಂಡ್ ಜೈಲಿಗೆ ಹೊರಟು ಬರ್ತಾರೆ. ಅವ್ರವ್ರ ಸ್ಟೇಷನ್ನು ಜೈಲನ್ನು ಅಟೆಂಡ್ ಮಾಡೇ ಮಾಡ್ತಾರೆ. ಲೈಫಲ್ಲಿ ಮಾಡಬೇಡಿ, ಒಳ್ಳೆಯದಾಗಲಿ ಅಂತೇಳಿ ಮಕರ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. 6ನೇ ತಿಂಗಳಿಂದ ನಿಮಗೆಲ್ಲ ಕೇಸ್ ಕ್ಲಿಯರಾಗಿ, ಬೇಲಿಂದ ಕ್ಲಿಯರಾಗಿ ಆಚೆ ಮನೆಗೆ ಬರ್ತೀರಾ, ಮತ್ತು ಪ್ರಾಪರ್ಟಿ ಕ್ಲಿಯರ್ ಮಾಡ್ಕೊತೀರಾ, ಮತ್ತು ನೆಮ್ಮದಿನ ಕ್ಲಿಯರ್ ಮಾಡ್ಕೊತೀರಾ. 6ನೇ ತಿಂಗಳವರೆಗೂ ನಿಮಗೆ ಗಂಡಾಂತರಗಳ ಮೇಲೆ ಗಂಡಾಂತರಗಳಿವೆ. 6ನೇ ತಿಂಗಳಿಂದ ದುನಿಯಾ ನಿಮ್ಮದೇ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಜಾಜಿ ಮಲ್ಲಿಗೆನ ಅತಿ ಹೆಚ್ಚು ತಂದು ಪೂಜೆ ಮಾಡಿ, ನಿಮ್ಮ ಮನೆಯಲ್ಲಿ ಬಿಲ್ಪತ್ರನ ಅತಿ ಹೆಚ್ಚು ತಂದು ಪೂಜೆ ಮಾಡಿ. ಒಳ್ಳೆಯದಾಗಲಿ.